ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತು ನಾವು ಹೋಗ್ತಾ ಇದ್ದೀವಿ ಕೇರಳದ ವಯನಾಡ್ಗೆ. ಬನ್ನಿ ಒಂದು ಸ್ಮಾಲ್ ಟ್ರಿಪ್ ಮಾಡ್ಕೊಬರೋಣ ವಯನಾಡ್ಗೆ. ತುಂಬ ದಿನದಿಂದ ಇತ್ತು ವಯನಾಡ್ಗೆ ಹೋಗಬೇಕಂತ, ಬಟ್ ಅಲ್ಲಿ ಜಾಸ್ತಿ ಪ್ಲೇಸಸ್ ಇಲ್ಲ ಅಂತ ಕಾರಣಕ್ಕೆ ಪೋಸ್ಟ್ಪೋನ್ ಮಾಡ್ಕೊಂಡೇ ಬರ್ತಾ ಇದ್ದೆ. ಬಟ್ ಸ್ಟಿಲ್ ಇರೋ ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡ್ಕೊಂಡು ಬರೋಣ ಅಂತ ನಾವು ಹೊರಟ್ವಿ ವಯನಾಡ್ಗೆ. ನಾವು ಫಸ್ಟ್ ಬಂದಿದ್ದು ಪ್ಲೇಸ್ ಬಂದುಬಿಟ್ಟು ಎಡಕಲ್ ಕೇವ್ಸ್. ಇಲ್ಲಿ ಪಾರ್ಕಿಂಗ್ ಮಾಡಿ ಆದಮೇಲೆ ನಾವು ಒಂದಷ್ಟು ದೂರ ನೆಡ್ಕೊಂಡು ಹೋಗಬೇಕು. ನೆಡ್ಕೊಂಡು ಹೋಗೋ ದಾರಿನಲ್ಲಿ ನಮಗೆ ಶಾಪ್ಸ್ ಎಲ್ಲ ಸಿಗುತ್ತೆ, ಏನಾದರೂ ಶಾಪಿಂಗ್ ಮಾಡೋದಿತ್ತು ಅಂದರೆ ಅಥವಾ ತಿನ್ನೋದಕ್ಕೆ. ಇದು ನೋಡಿ ಎಡಕಲ್ ಕೇವ್ಸ್ದು ಎಂಟ್ರಿ ಸ್ಟೋನ್. ಇಲ್ಲಿ ಅಡಲ್ಟ್ಸ್ದು ಟಿಕೆಟ್ಸ್ ಒಂದು 50 ಮತ್ತು 30 ಆ್ಯಂಡ್ ಇಲ್ಲಿ ಕ್ಯಾಶ್ ಓನ್ಲಿ, ಪ್ಲೀಸ್ ಕ್ಯಾಶ್ ಕ್ಯಾರಿ ಮಾಡಿ ಇಲ್ಲಿ ಬರುವಾಗ. ಆ ಸ್ಟೀಪ್ನ ಹತ್ಕೊಂಡು ಬಂದಾದಮೇಲೆ ಇಲ್ಲಿ ಸ್ಟೆಪ್ಸ್ ಇದೆ, ಒಂದು 380ರಿಂದ 400 ಸ್ಟೆಪ್ಸ್ ಇದೆ. ಅದನ್ನ ಹತ್ಕೊಂಡು ಹೋಗಬೇಕು. ಜನ ಸಿಕ್ಕಾಪಟ್ಟೆ ಇದ್ದರು. ಇಲ್ಲಿ ನೋಡಿ ಒಬ್ರಿಗೂ ಹೋಗೋಕೆ ಕಷ್ಟ ಆಗೋದು, ಅಷ್ಟು ಚಿಕ್ಕ ಜಾಗ ಇದೆ. ಕೊಡೈಕೆನಾಲಲ್ಲಿ ನಮಗೆ ಆ್ಯಕ್ಚುಲ್ ಗುಣ ಕೇವ್ಸ್ ಯಾವ ಥರ ಇರುತ್ತೆ ಅಂತ ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕಾಗಲಿಲ್ಲ, ಅದು ರಿಸ್ಟ್ರಿಕ್ಟೆಡ್ ಏರಿಯಾ ಆಗಿರೋದ್ರಿಂದ. ಬಟ್ ಇಲ್ಲಿ ನೀವು ನೋಡ್ಬೋದು ಆ್ಯಕ್ಚುಲ್ ಆಗಿ ಕೇವ್ಸ್ ಯಾವ ಥರ ಇರುತ್ತೆ ಅಂತ. ನಾವಿಲ್ಲಿ ಮೇಲ್ಗಡೆ ಹತ್ಕೊಂಡು ಬರೋದ್ರೊಳಗಡೆ ಸುಸ್ತಾಗಿ ಹೋಗಿತ್ತು, ಫುಲ್ ಸ್ಟೀಪ್ ಇತ್ತು ನಡೆಯೋದಕ್ಕೆ. ಆ್ಯಂಡ್ ಇಲ್ಲಿ ಹೆಂಗಿದೆ ಅಂದರೆ 2 ಕೇವ್ಸ್ ಇದೆ, ಒಂದು ಕೇವ್ ಮೇಲೆ ಇನ್ನೊಂದು ಕೇವ್ ಇದೆ. ಈಗ ನಾವು ಒಂದು ಕೇವಲ್ಲಿ ಇದ್ದೀವಿ, ಇದ್ರ ಮೇಲಿರೋ ಇನ್ನೊಂದು ಕೇವ್ಗೆ ಇವಾಗ ಹೋಗೋಣ. ಸೊ ಇಲ್ಲಿ ಒಂದು ಬಂಡೆ ಮೇಲೆ ಇನ್ನೊಂದು ಬಂಡೆ ಕೂತಿರೋದು. ಸೊ ಫಸ್ಟ್ ಕೇವಲ್ಲಿ ಯಾವುದೇ ರೀತಿಯಾದಂಥ ಕಾರ್ವಿಂಗ್ಸ್ ಇರಲಿಲ್ಲ. ಆ್ಯಕ್ಚುಲಾಗಿ ಕಾರ್ವಿಂಗ್ಸ್ ಎಲ್ಲ ಇರೋದು ಸೆಕೆಂಡ್ ಕೇವಲ್ಲಿ. ನಾವು ಅಲ್ಲಿಗೆ ಅಗೇನ್ ಸ್ಟೆಪ್ಸ್ ಹತ್ಕೊಂಡು ಹೋಗಬೇಕು. ನಾವು ಸ್ಟೆಪ್ಸ್ ಹತ್ಕೊಂಡು ಹೋಗಿದ ತಕ್ಷಣ ಅಲ್ಲೊಂದು ಬ್ಯೂಟಿಫುಲ್ ವ್ಯೂ ಸಿಗುತ್ತೆ ಸೆಕೆಂಡ್ ಕೇವ್ ಒಳಗೆ ಹೋಗೋಕ್ಕೂ ಮುಂಚೆ. ಇದು ಬಂದ್ಬಿಟ್ಟು ಇನ್ನೊಂದು ಕೇವ್, ನಾನು ಕೆಳಗಡೆ ಹೇಳಿದ್ನಲ್ಲ, ಇದು ಮೇಲ್ಗಡೆ ಇರೋ ಇನ್ನೊಂದು ಕೇವ್. ಇದ್ರೊಳಗಡೆ ಹೋಗೋಣ ಇವಾಗ. ನೋಡ್ಬೋದು ಎಷ್ಟು ಜನ ಇದ್ದಾರೆ ಇಲ್ಲಿ ಒಳಗಡೆ, ತುಂಬ ಚೆನ್ನಾಗಿದೆ ಇಲ್ಲಿ ಕೇವ್ಸ್. ಈ ಎಡಕಲ್ ಕೇವ್ಸಲ್ಲಿರೋ ಕಾರ್ವಿಂಗ್ಸ್ ಅಂದರೆ ಕೆತ್ತನೆಗಳೆಲ್ಲ ಸುಮಾರು 6000 ವರ್ಷ ಹಳೆ ಕೆತ್ತನೆಗಳು. ಇಲ್ಲಿ ಯಾವ್ಯಾವ ಥರ ಕೆತ್ತನೆಗಳಿದೆ ಅಂದರೆ ಮನುಷ್ಯ, ಪ್ರಾಣಿ, ಮರ, ಗಿಡ, ಪಕ್ಷಿಗಳು, ಆಮೇಲೆ ಚಕ್ರ, ಬುಲ್ಲಕ್ ಕಾರ್ಟ್ಸು. ಅಲ್ಲೊಂದು ಪಾಯಿಂಟಲ್ಲಿ ಎಲ್ಲರೂ ಬಗ್ ನೋಡ್ತಿದ್ದಾರೆ. ಅದು ಏನು ಬಗ್ ನೋಡ್ತಿದ್ದಾರೆ ಅಂತ ನಾವು ಹೋಗಿ ನೋಡೋಣ ಬನ್ನಿ. ಅಲ್ಲೇನೋ ಬಗ್ ನೋಡ್ತಿದ್ರಲ್ಲ, ಅದು ಆ್ಯಕ್ಚುಲಿ ಇದೇನೆ, ಏನಿಲ್ಲ, 2 ಬಂಡೆ ಪಕ್ಕನೇ ಅಂಟ್ಕೊಂಡಂಗೆ ಇತ್ತು. ಅಲ್ಲಿಂದ ತಣ್ಣಗೆ ಗಾಳಿ ಬರ್ತಾಯಿತ್ತು, ಸಕ್ಕದಾಗಿತ್ತು ಗಾಳಿ ಅಂತೂ. ಅಷ್ಟೇ ಇದ್ದಿದ್ದಲ್ಲಿ ಇನ್ನೇನಿಲ್ಲ. ಇದು ಪೀಕಾಕ್ ತಲೆ ಅಂತೆ ಅಂತೆ. ಇದು ಎಲಿಫೆಂಟ್. ನಾವು ಹತ್ಕೊಂಡು ಬಂದಿದ್ದ ದಾರಿನಲ್ಲೇ ಇಳಿತಿಲ್ಲ, ಇನ್ನೊಂದು ದಾರಿನಲ್ಲಿ ಇಳಿತಾ ಇದ್ದೀವಿ. ಬಿಕಾಸ್ ಇದು ಇಳಿಯೋಕ್ಕೆ ಬೇರೆ ಕಡೆ ದಾರಿ ಇತ್ತು, ಹತ್ತದೇ ಬೇರೆ ಕಡೆ. ಮೇ ಬಿ ಜನ ಜಾಸ್ತಿ ಇಕ್ಕಟ್ಟಾಗಬಾರ್ದು ಅಂತ. ಸಿಕ್ಕಾಪಟ್ಟೆ ಸುಸ್ತಾಗ್ಬಿಟ್ಟಿತ್ತು, ಸೊ ಒಂದು ಸ್ವಲ್ಪ ಎಳ್ನೀರು ಕುಡಿದೆ. ನಾವು ವಯನಾಡ್ ಪ್ಯಾಲೇಸ್ ಅನ್ನೋ ಹೋಟೆಲ್ಗೆ ಬಂದ್ವಿ ಊಟಕ್ಕೆ. ಇದು ಇಲ್ಲೇ ಇದೆ, ಎಡಕಲ್ ಕೇವ್ಸ್ ಇದೆಯಲ್ಲ, ಅದರಿಂದ ಕೆಳಗಡೆ ಬಂದಿದ ತಕ್ಷಣ ಸಿಗುತ್ತೆ. ಸೊ ನಾವು ಇಲ್ಲಿ ಊಟ ಮಾಡಿಕೊಂಡು ನೆಕ್ಸ್ಟ್ ಇನ್ನೊಂದು ಪ್ಲೇಸ್ಗೆ ಹೋಗೋಣ. ನಾ ಯಾವ ಪ್ಲೇಸ್ಗೆ ಹೋದರೂ ಅಲ್ಲಿ ಸ್ಪೆಷಲ್ ಊಟ ತಿನ್ನೋಕ್ಕೆ ಇಷ್ಟಪಡ್ತೀನಿ. ಸೊ ನಾನು ತೊಗೊಂಡೆ ಕೇರಳ ಸ್ಪೆಷಲ್ ಥಾಲಿ. ನೆಕ್ಸ್ಟ್ ಪ್ಲೇಸ್ ನಾವು ಬಂದಿದ್ದು ಪ್ಯಾಂಟಮ್ ರಾಕ್ ಅಂತ. ಈ ರಾಕ್ ಏನಿಲ್ಲ, ಅಲ್ಲಿ ನೋಡ್ಬೋದು ನೀವು, ಒಂದು ಕಲ್ಲು ಮೇಲೆ ಇನ್ನೊಂದು ಕಲ್ಲು ಕೂತಿದೆ ಅಷ್ಟೇ. ಅದು ಬಿಟ್ಟರೆ ಏನಂತ ಸ್ಪೆಷಾಲಿಟಿ ಏನಿಲ್ಲ ಈ ಪ್ಲೇಸ್ದು. ಬಟ್ ಅದು ನೋಡೋದಕ್ಕೇ ಒಂಥರ ಚೆನ್ನಾಗಿತ್ತು. ಒಂದು ಕಲ್ಲು ಮೇಲೆ ಒಂದು ಕಲ್ಲು ಬ್ಯಾಲೆನ್ಸ್ ಆಗಿ ಕೂತಿರೋದು. ಅದರ ಸುತ್ತ ಈ ಥರ ಕಲ್ಲಿನ ಕ್ವಾರೆ ಥರ ಇತ್ತು. ಆ್ಯಂಡ್ ಮಳೆನೂ ಬಂತು, ತುಂಬ ಚೆನ್ನಾಗಿ ಅನಿಸ್ತು ಮಳೆ ಬಂದಾಗ. ವಯನಾಡ್ ಸಿಟಿ ನೋಡ್ರಪ್ಪ ಹೆಂಗಿದೆ ಅಂತ, ಚೆನ್ನಾಗಿತ್ತು ಸಿಟಿ. ಅಲ್ಲಿ ನೋಡ್ಬೋದು ರೋಡ್ ಎಂಡಲ್ಲಿ ಒಂದು ಬೆಟ್ಟ ಕಾಣಿಸ್ತಿದೆ, ಒಂದು ಸ್ವಲ್ಪ ಫಾಗ್ ಕವರ್ ಆಗಿರೋದ್ರಿಂದ ಕ್ಲಿಯರಾಗಿ ಕಾಣಿಸ್ತಿಲ್ಲ. ನಾವು ಸ್ಟೇ ಮಾಡ್ತಿರೋ ಹೋಟೆಲ್ ನೇಮ್ ಬಂದುಬಿಟ್ಟು ಮಿಸ್ಟಿಕ್ ಗೇಟ್ ಅಂತ. ನೀವು ನೋಡ್ಬೋದು ಎಷ್ಟಿಗೆ ತಕ್ಕಾಗೆ ಆಲ್ರೆಡಿ ಫುಲ್ ಮಿಸ್ಟ್ ಕವರ್ ಆಗಿದೆ. ಸ್ವಲ್ಪ ಟೈಮ್ ಆದಮೇಲೆ ಇನ್ನೂ ಮಿಸ್ಟ್ ಕವರ್ ಆಗಿದೆ. ಆ್ಯಕ್ಚುಲ್ ವಯನಾಡ್ ಫೀಲ್ ಬರ್ತದೆ ಇವಾಗ. ಎಲ್ರಿಗೂ ಗುಡ್ ಮಾರ್ನಿಂಗ್. ವಯನಾಡಲ್ಲಿ ಇದು 2ನೇ ದಿನ. ಇಲ್ಲಿ ಬಫೆಟ್ ರೆಡಿಯಾಗಿತ್ತು ಟಿಫನ್ನಿಗೆ. ನಾವು ಟಿಫನ್ ಇನ್ಕ್ಲೂಡೆಡ್ ತೊಗೊಂಡಿದ್ವಿ. ನೋಡ್ಬೋದು ಒಳ್ಳೊಳ್ಳೆ ವೆರೈಟೀಸ್ ಆಫ್ ಟಿಫನ್ಸ್ ಇಟ್ಟಿದ್ರು. ನಾನು ದೋಸೆ, ಮೊಟ್ಟೆ ಮತ್ತು ಅಲ್ಲಿದೊಂದು ಸ್ಪೆಷಲ್ ಒತ್ತು ಶಾವಿಗೆ ಅದನ್ನು ತೊಗೊಂಡು ಒಂದು ಸ್ವಲ್ಪ ವಾಟರ್ ಮೆಲನ್ ಜ್ಯೂಸ್ ತೊಗೊಂಡೆ.
ನಾವಿಲ್ಲಿ ಒಂದು ವ್ಯೂ ಪಾಯಿಂಟಿಗೆ ಬಂದಿದ್ದೀವಿ. ಸಿಕ್ಕಾಪಟ್ಟೆ ಚೆನ್ನಾಗಿದೆ ಇದು ವ್ಯೂ ಪಾಯಿಂಟು. ನಾನು ಇವಾಗ ತೋರಿಸ್ತೀನಿ ನೋಡಿ. ನಾವು ಬಂದಿದ್ದ ತಕ್ಷಣ ಫಾಗ್ ಇತ್ತು. ನಾವು ಬಂದು ಒಂದು ಸ್ವಲ್ಪ ಟೈಮ್ ಆಗಿದ ತಕ್ಷಣವೇ ಫಾಗ್ ಕ್ಲಿಯರ್ ಆಗಿ ಬ್ಯೂಟಿಫುಲ್ ವ್ಯೂ ಕಾಣಿಸ್ತು. ನಿಜ ಈ ವ್ಯೂ ಅಂತೂ ಬ್ರೆತ್ ಟೇಕಿಂಗ್ ಆಗಿತ್ತು. ಅಷ್ಟು ಚೆನ್ನಾಗಿತ್ತು ವ್ಯೂ. ಇದು ಸೇಮ್ ವ್ಯೂ ಪಾಯಿಂಟ್, ಬಟ್ ನಾನು ಇನ್ನೊಂದು ಸೈಡ್ ಬಂದಿದ್ದೀನಿ ಅಷ್ಟೇ. ರೋಡ್ದು ಇನ್ನೊಂದು ಸೈಡ್ ಈ ಥರ ಇತ್ತು. ಏನೋ ಚೆನ್ನಾಗಿ ಅನಿಸ್ತು, ಅದಕ್ಕೆ ವೀಡಿಯೋ ಮಾಡಿಕೊಂಡೆ ನಿಮಗೆಲ್ಲ ತೋರ್ಸೋಣ ಅಂತ. ಈ ವ್ಯೂ ಪಾಯಿಂಟ್ ಆದಮೇಲೆ ನಾವು ಒಂದು ವಾಟರ್ಫಾಲ್ನ ಹುಡ್ಕೊಂಡು ಹೋದ್ವಿ. ಆ ಹೋಗೋ ದಾರಿನಲ್ಲಿ ನಮಗೆ ಇದು ಒಂದು ವ್ಯೂ ಸಿಕ್ತು. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ವ್ಯೂ. ಅದಕ್ಕೆ ನಿಂತು ಒಂದು 2 ಸೆಕೆಂಡ್ ಫೋಟೋಸ್ ತೆಗೆಸ್ಕೊಂಡು ಹೊರಟ್ವಿ. ಆಮೇಲೆ ಈ ಪಾರ್ಟ್ ಆಫ್ ದ ವೈನಾಡ್ ಹೆಂಗಿತ್ತು ಅಂದರೆ ಒಂದು ಸ್ವಲ್ಪ ಮುನ್ನಾರ್ ಥರ ಇತ್ತು. ನೀವು ನೋಡ್ಬೋದು ಟೀ ಎಸ್ಟೇಟ್ಸ್, ಕಂಪ್ಲೀಟ್ಲಿ ಟೀ ಎಸ್ಟೇಟ್ಸ್ ಇತ್ತು ಬೆಟ್ಟದ ಮೇಲೆ. ಆಮೇಲೆ ನಾವು ಆ್ಯಕ್ಚುಲಿ ಹೋಗ್ತಾ ಇದ್ದಿದ್ದು ವಾಟರ್ ಫಾಲ್ಸು ರಿಸ್ಟ್ರಿಕ್ಟೆಡ್ ಏರಿಯಾ. ಅಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಅಲೋ ಇರಲಿಲ್ಲ. ಆದರೆ ಅಲ್ಲಿದು ವೆದರು, ಸುತ್ತ ಇದ್ದಿದ್ದು ನೇಚರು ತುಂಬ ಚೆನ್ನಾಗಿತ್ತು. ಒಂದು ಸ್ವಲ್ಪ ಹೊತ್ತು ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿಕೊಂಡು ಬಂದ್ವಿ. ಇವಾಗ ನಾನು ಝೂಮ್ ಮಾಡಿ ಒಂದು ವಾಟರ್ಫಾಲ್ ತೋರಿಸ್ತೀನಿ. ಬೆಟ್ಟದ ಮೇಲೆ ಹರಿತಾ ಇದೆ ವಾಟರ್ಫಾಲ್ಸ್. ಇದು ಕಾಣಿಸ್ತಿದೆಲ್ಲ ಇಲ್ಲಿ. ನಾ ಆವಾಗಲೇ ಹೇಳಿದ ಥರ ವೈನಾಡ್ ಈ ಭಾಗದಲ್ಲಿ ಜಾಸ್ತಿ ಟೀ ಎಸ್ಟೇಟ್ಸ್ಗಳಿತ್ತು ಬೆಟ್ಟದ ಮೇಲೆಲ್ಲ. ನೆಕ್ಸ್ಟ್ ಪ್ಲೇಸ್ ನಾವು ಹೊರಟಿದ್ದು ಒಂದು ವಾಟರ್ಫಾಲಿಗೆ. ನೀವು ನೋಡ್ಬೋದು ಅಷ್ಟರೊಳಗಡೆ ಫುಲ್ಲು ಫಾಗ್ ಕವರ್ ಆಗಿತ್ತು ರೋಡಲ್ಲಿ. ಆ ಸೈಡಿಂದ ಯಾವ ವೆಹಿಕಲ್ ಬರ್ತಿದೆ ಅನ್ನೋದು ಕಾಣಿಸ್ತಾ ಇರಲಿಲ್ಲ. ಇದೇ ನಾವು ಬಂದಿದ್ದು ವಾಟರ್ಫಾಲು. ಈ ವಾಟರ್ಫಾಲ್ ಹೆಸರು ಬಂದ್ಬಿಟ್ಟು ಕಾಂತನ್ಪುರ. ಟಿಕೆಟ್ ಇದೆ. ಅಡಲ್ಟ್ಸ್ಗೆ 40 ರೂಪೀಸ್, ಚಿಲ್ಡ್ರನ್ಗೆ 30. ಆ್ಯಂಡ್ ಇಲ್ಲೂ ಅಷ್ಟೇ ಕ್ಯಾಶ್ ಇಲ್ಲ ಕಾರ್ಡ್. ವಾಟರ್ಫಾಲ್ಸ್ ಎಂಟರ್ ಆಗಿದ ತಕ್ಷಣ ಇಲ್ಲೊಂದು ಚಿಕ್ಕದಾಗಿ ಒಂದು ಫಾಲ್ಸ್ ಇದೆ. ಇದು ಆ್ಯಕ್ಚುಲಿ ವಾಟರ್ಫಾಲ್ಸ್ ಅಲ್ಲ, ಇನ್ನು ಮುಂದೆ ಹೋಗಬೇಕು. ವಾಟರ್ಫಾಲ್ಸ್ಗೆ ಹೋಗೋ ಪಾತ್ವೆ ನೋಡಿ ಎಷ್ಟು ಪೀಸ್ಫುಲ್ ಆಗಿದೆ. ಸ್ಲೋ ವಾಕ್ ಮಾಡಿಕೊಂಡು ನಾವು ಹೋದ್ವಿ ವಾಟರ್ಫಾಲ್ಸ್ಗೆ. ವಾಟರ್ಫಾಲ್ಸ್ಗೆ ಹೋಗುವಾಗ ಒಂದು ಬ್ರಿಡ್ಜ್ ಇತ್ತು. ಆ ಬ್ರಿಡ್ಜ್ ಇದೆ ನೋಡಿ ಇಲ್ಲಿ. ಈ ಬ್ರಿಡ್ಜ್ನ ಕ್ರಾಸ್ ಮಾಡಿಕೊಂಡು ಒಂದಷ್ಟು ಸ್ಟೆಪ್ಸ್ ಇತ್ತು. ಆ ಸ್ಟೆಪ್ಸ್ನ ಹಿಡ್ಕೊಂಡು ಆ್ಯಕ್ಚುಲಿ ವಾಟರ್ಫಾಲ್ಸ್ ಹೋಗಬೇಕು. ಇದೆ ನೋಡಿ. ವಾಟರ್ಫಾಲ್ ಮುಗಿಸ್ಕೊಳ್ಳೋದ್ರೊಳಗಡೆ ಮಧ್ಯಾಹ್ನ ಆಗಿತ್ತು. ಸೊ ನಾವು ಊಟಕ್ಕೆ ಫುಡ್ ಬೇ ಅನ್ನೋ ಒಂದು ರೆಸ್ಟೋರೆಂಟಿಗೆ ಬಂದ್ವಿ. ಇಲ್ಲಿ ಇನ್ಸೈಡ್ ಮತ್ತು ಔಟ್ಸೈಡ್ 2 ಕಡೆಯೂ ಇತ್ತು ಸರ್ವಿಸ್. ಇಲ್ಲಿ ರೆಸ್ಟ್ ರೂಮ್ ಕೂಡ ಇತ್ತು. ಸೊ ನಾವು ಇದನ್ನು ಚೂಸ್ ಮಾಡಿದೆ. ಆ್ಯಂಡ್ ಇದು ಚೆನ್ನಾಗೂ ಇತ್ತು, ಹೈಜೀನಾಗೆಲ್ಲ ಇತ್ತು. ಇಲ್ಲಿ ನಾವು ಕೇರಳ ಸ್ಪೆಷಲ್ ಚಿಕನ್ ಬಿರಿಯಾನಿ ತೊಗೊಂಡ್ವಿ, ದಾಲ್ ಮತ್ತು ಜೀರಾ ರೈಸ್ ತೊಗೊಂಡು, ಚಿಕನ್ದು ಸ್ಟಾರ್ಟರ್ಸ್ ತೊಗೊಂಡ್ವಿ. ಇದನ್ನ ತಿಂದ್ಬಿಟ್ಟು ನಾವು ನಮ್ಮ ವೈನಾಡ್ ಟ್ರಿಪ್ನ ಇಲ್ಲಿಗೆ ಮುಗಿಸಿದ್ವಿ. ಇಲ್ಲಿಂದ ನಾವು ಹೊರಟ್ವಿ ಮೈಸೂರಿಗೆ. ಹೊಯ್ನಾಡಿಂದ ಮೈಸೂರಿಗೆ ಹೋಗೋ ದಾರಿನಲ್ಲಿ ಅಂದರೆ ಫಾರೆಸ್ಟ್ ಏರಿಯಾದಲ್ಲಿ ನಮಗೆ ಕಾಡಾನೆ ಸಿಕ್ತು. ಒಂಟಿ ಸಲ್ಗ ಬೇರೆ. ಮಣ್ಣನ್ನೆಲ್ಲ ತೊಗೊಂಡು ಎಡ್ಸ್ಕೊತಾ ಇತ್ತು ಮೈ ಮೇಲೆ. ಬಟ್ ಅಂದರೂ ಕ್ಯೂಟಾಗಿ ಕಾಣಿಸ್ತಾ ಇತ್ತು. ಎಲ್ರಿಗೂ ಹೇಗನ್ನಿಸ್ತು ಸ್ಮಾಲ್ ಟ್ರಿಪ್ ಟು ವೈನಾಡ್? ಹೋಪ್ ಸೊ ಎಲ್ಲರಿಗೂ ಇಷ್ಟ ಆಗಿದೆ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಈ ವಿಡಿಯೋನ. ನೀವು ಏನಾದರೂ ವೈನಾಡ್ ನೋಡಿಲ್ಲ ಅಂತ ಹೇಳಿದ್ರೆ ಆದಷ್ಟು ಬೇಗ ಒಂದು ಟ್ರಿಪ್ ಪ್ಲ್ಯಾನ್ ಮಾಡ್ಕೊಳ್ಳಿ. ಸರಿ, ಮತ್ತೆ ಮುಂದಿನ ವೀಡಿಯೋನಲ್ಲಿ ಸಿಗೋಣ. ಅಲ್ಲಿ ತನಕ ಬಾಯ್.